ಸರ್ಕಾರ ಸಾರಿಗೆ ನೌಕರರ ಬಗ್ಗೆ ಕೊಡಬೇಕಾದಂಥ ಆಸಕ್ತಿ, ಮಾತಾಡಬೇಕಂತ ಮಾತುಗಳು ಇವೆಲ್ಲದರಲ್ಲೂ ಎಡವಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ತಪ್ಪು ಮೇಲೆ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಯಾರನ್ನ ಓಲೈಸಕ್ಕೆ ಹೋಗಿ, ಯಾರನ್ನ ಮೆಚ್ಚಲಿಕ್ಕೆ ಹೋಗಿ ರಾಜ್ಯದ ಜನತೆಗೆ ತಪ್ಪು ಸಂದೇಶದ ಜೊತೆಗೆ ಕಷ್ಟಗಳನ್ನು ಕೊಡಲಿಕ್ಕೆ ಈ ರಾಜ್ಯ ಸರ್ಕಾರ ಮುಂದಾಗ್ತಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾ ಮೊನ್ನೆ 6 ದಿನದ ಹಿಂದೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಏನು ರೈತ ಹೋರಾಟಕ್ಕೆ ಕರೆ ಕೊಟ್ಟಿದ್ರು. ಅವರು ಕರೆಗೆ ಕೊಟ್ಟಂತ ಕರೆಗೆ ಯಾರೇ ಕೊಡ್ಲಿ ರೈತ ಸಂಘದ ಹೋರಾಟಗಾರರು ಅದಕ್ಕೆ ಭಾಗವಹಿಸಲೇಬೇಕು, ಆ ಹೋರಾಟಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ಕರ್ನಾಟಕ ಕಿಸಾನ್ ಕಾಂಗ್ರೆಸ್ನ ಸರ್ವ ಪದಾಧಿಕಾರಿಗಳು ನಿರ್ಣಯ ಮಂಡನೆ ಮಾಡಿ ತಿಳಿಸಿದ್ದೆ. ಮೊನ್ನೆ ಮಾಧ್ಯಮ ನೋಡಿದಂತ ಸಂದರ್ಭದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿರ್ತಕ್ಕಂಥ ಒಂದು ಮಾತು, ಸಾರಿಗೆ ನೌಕರರು ತೊಂದರೆಯಲ್ಲಿದ್ದಾರೆ, ಬಹುತೇಕರು ಅವರೆಲ್ಲ ರೈತರ ಮಕ್ಕಳು ಅಂತ ಏನು ಹೇಳಿದ್ರು. ನಮ್ಮೆಲ್ಲರ ಕಿವಿ ಮನಸ್ಸುಗಳನ್ನ ನೆಟ್ಟಗಾಗ್ತಕ್ಕಂಥ ಒಂದು ಸಂದೇಶವನ್ನು ಅವ್ರು ರವಾನೆ ಮಾಡಿದ್ರು. ಅವತ್ತೇ ನಾ ಕರೆ ಮಾಡಿ ಅವ್ರಿಗೆ ಹೇಳಿದ್ದೆ, ಈ ಹೋರಾಟವನ್ನು ಸರಿಯಾದ ದಿಕ್ಕಲ್ಲಿ ತಗೊಂಡೋಗ್ಬೇಕಾಗ್ತದೆ. ಇದಕ್ಕೆ ಕುತಂತ್ರಿಗಳು, ಬಿಜೆಪಿಯ ಸರ್ಕಾರ ರಾಜಕೀಯ ಬಣ್ಣವನ್ನು ಕಟ್ತದ. ಮುಂದಿನ ದಿನಗಳಲ್ಲಿ ಯಾವತ್ತು ನಿಮ್ಮ ಹೋರಾಟ ಬಿಗಿ ಆಗ್ತದೆ, ಯಶಸ್ಸಾಗ್ತದೆ, ಅವಾಗ ಅದಕ್ಕೆ ರಾಜಕೀಯ ಬಣ್ಣವನ್ನು ಕಟ್ತಾರೆ, ಬೇರೆ ಬೇರೆ ಲೇಪನವನ್ನು ಹೇಳ್ತಾರೆ. ನಾನು ಅವತ್ತೇ ಹೇಳಿದ್ದೆ. ಅದಕ್ಕೆ ತಕ್ಕನಾಗಿ ನಿನ್ನೆ ಸ್ವಲ್ಪ ಗೌರವದಿಂದ ನಡ್ಕೊಳ್ಬೇಕಾಗ್ತದೆ. ಸನ್ಮಾನ್ಯ ಯಡಿಯೂರಪ್ಪನವರು ಹೋರಾಟಗಳನ್ನ ಹತ್ತಿಕ್ಕದಲ್ಲ. ಕಾರ್ಮಿಕರು ಇವತ್ತು ಅವರ ಅಳಿವುಳಿನ ಪ್ರಶ್ನೆಗೆ ಹೋರಾಟ ಮಾಡ್ತಿದ್ದಾರೆ. ಯಾರ ಹತ್ರ ಬಂದು, ಒಬ್ಬ ನಾಯಕನ ಹತ್ರ ಬಂದು ಅಳು ತೋಡ್ಕೊಂಡಾಗ, ಯಾರೇ ನಾಯಕರಾಗ್ಲಿ, ರೈತರ ಪರ ಹೋರಾಟ ಆಗ್ಲಿ, ಕಾರ್ಮಿಕರ ಪರ ಹೋರಾಟ ಆಗ್ಲಿ, ಆ ನಾಯಕ ಸ್ಪಂದನೆ ಮಾಡ್ತಕ್ಕಂಥದ್ದು ಶತಾಯಗತಾಯ. ಅಂಥದ್ದೇ ಕೆಲಸನೇ ಇವತ್ತು ಕೋಡಿಹಳ್ಳಿ ಅವರು ಮಾಡಿದ್ದಾರೆ. ಇದರಲ್ಲಿ ಏನು ತಪ್ಪಿದೆ ಅಂತ ಹುಡುಕ್ತಿದ್ದೀರಿ ನೀವು. ನಿನ್ನೆ BMTC ನೌಕರರು ಧರಣಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಭೇಟಿ ಕೊಟ್ಟು 4 ಹಿತವಚನ ನೋಡಿದ್ರು. ಅಲ್ಲಿ ಇದವ್ರಿಗೆ ಕಣ್ಣು ಕೆಂಪಾಯ್ತು. ಕಾಂಗ್ರೆಸ್ ಅವರು ಬೆಂಬಲ ಕೊಡ್ತಿದ್ದಾರೆ. ಪಕ್ಷದ ರಾಜಕೀಯದನ್ನು ಬಣ್ಣ ಹಾಕ್ಲಿಕ್ಕೆ ಸೌದಿ ಆದಿಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮುನ್ನಿಲ್ತಾರಂದ್ರೆ ಇದಕ್ಕಿಂತ ಹೇಳಿತನ ಇನ್ಯಾವುದೂ ಇಲ್ಲ ಸ್ನೇಹಿತರೆ. ಸರಿಯಾಗಿ ನಿಮ್ಮೆಲ್ಲ ಕರೆದು ರೈತ ಮುಖಂಡರನ್ನ, ನೇತೃತ್ವ ವಹಿಸೋ ಮುಖಂಡರುಗಳನ್ನ ಕರೆದು ಒಂದು ಸಂವಾದವಾಗಿ ಚರ್ಚೆ ಮಾಡಿ ಬಗೆಹರಿಸೋದ್ ಬಿಟ್ಟು ಜಿದ್ದಿಗೆ ಬಿದ್ದಂಗೆ ಕೋಡಿಹಳ್ಳಿ ಬಂದ್ರೆ ನಾವು ಮಾಡಲ್ಲ, ಇನ್ನೊಬ್ರು ಬಂದ್ರೆ ನಾವು ಮಾಡಲ್ಲ ಅಂತಕ್ಕಂಥ ಹೇಳಿಕೆ ಸೌದಿ ಅವ್ರು ಕೊಡ್ತಿರಲ್ಲ, ಇದು ನಿಮ್ಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಸೌದಿ ಅವರು ಯಾರೇ ಒಬ್ಬ ಹೋರಾಟಗಾರ ನೇತೃತ್ವ ವಹಿಸಲಿ ರಾಜ್ಯದಲ್ಲಿ, ಅವರನ್ನ ಕರೆದು ಮಾತಾಡಿ ಸೌಜನ್ಯಕಾರು ಮಾತಾಡ್ತಕ್ಕಂಥ ವ್ಯವಸ್ಥೆ ಬೇಕು. ನನಗೂ ಒಂದು ಅರ್ಥ ಆಗ್ತಾ ಇದೆ, ಈ ಸರ್ಕಾರದ್ದು ಸ್ವಲ್ಪ ಬುದ್ಧಿವಂತರಿರೋರು, ಸ್ವಲ್ಪ ಹೋರಾಟದ ಅನುಭವ ಇರೋರು, ಕೋಡಿಹಳ್ಳಿ ಅಂತಕ್ಕ ನಾಯಕತ್ವ ಇರೋರು ಏನಾದ್ರು ಬಂದ್ರೆ ಇವರು ಆಂತರಿಕವಾದಂತ ಹುಳಿಕೆ ಎಲ್ಲ ಹೊರಗೆ ಎಳಿತಾರಂತ ಒಂದು ಭಯ ಇರಬಹುದು ಸ್ನೇಹಿತರೆ. ಅದಕ್ಕೆ ಯಾಕೋ ಈ ಸೌದಿ ಅಂತ ಒಬ್ಬ ಮಂತ್ರಿ ಇಲ್ಲ ಸೌದಿ ಹೇಳಿಕೆಗಳ ಮಾಧ್ಯಮಕ್ಕೆ ನಿರಂತರವಾಗಿ ಕೊಡ್ತಾ ಇದ್ದಾರೆ. ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇವತ್ತು ಈ ಹೋರಾಟ ನಿಲ್ಲಿಸ್ತಕ್ಕಂಥ ಪ್ರಯತ್ನ ಇಲ್ಲ. ನಿಮಗೆ ಬೆಂಬಲವಾಗಿ ಜಿಲ್ಲೆಯಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳ ಜೊತೆಯಾಗಿ ಕರ್ನಾಟಕ ಕಿಸಾನ್ ಕಾಂಗ್ರೆಸ್ ನಿಮ್ಮ 30 ಜಿಲ್ಲೆಯಲ್ಲೂ ನಿಮ್ಮ ಜೊತೆಗೆ ಹಗಲಿರಲು ನಿಲ್ತದೆ. ಈ ಧರಣಿ ನೀವು ಇವತ್ತು ಮುಗಿಸಿ, ನಾಳೆ ಮುಗಿಸಿ, ನಿಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಇಲ್ಲಿರ್ತಕ್ಕಂಥ ಕಾಕಿ ಹಾಕಿಟ್ಟಿರ್ತಕ್ಕಂಥ ಮಹಿಳೆಯರು, ಆ ಕಾಕಿ ಅಂದ್ರೆ ಸೇವೆ, ಆ ಕಾಕಿಯ ಸಿಂಬಲ್ಲೇ ಒಂದು ಸೇವೆ ಅಂತ ಹೆಣ್ಮಕ್ಳು ಎಲ್ಲಿ ನೀವು ಸೇವೆ ಮಾಡ್ತಾ ಇದ್ದೀರಾ, ಪುರುಷರು ಸೇವೆ ಮಾಡ್ತಾ ಇದ್ದೀರಾ. ಅದಕ್ಕೆ ಕನಿಷ್ಠ
ಆ ಕಾಕಿಗೆ ಗೌರವ ಕೊಡೋದನ್ನು ಈ ಸರ್ಕಾರ ಕಲಿಬೇಕಾಗ್ತದೆ. ದಬ್ಬಾಳಿಕೆ ಮುಖಾಂತರ ನೀವೇನು ಇವತ್ತು ದೆಹಲಿಯಲ್ಲಿ ನಡೆಸ್ತಾ ಇದ್ದೀರಾ ರೈತರ ಮೇಲೆ ದಬ್ಬಾಳಿಕೆ, ಆ ದಬ್ಬಾಳಿಕೆನೋ ಏನು ಇಲ್ಲಿ ಮಾಡ್ಲಿಕ್ಕೆ ನಾವು ಕುತಂತ್ರ ಮಾಡ್ತಾರ ನಮ್ಗೆ ಭಯ ಒಂದು ಸೃಷ್ಟಿ ಆಗ್ತಕ್ಕಂತ ಕಾಣ್ತಿದೆ. ಆದ್ರಿಂದ ಈ ಕೊನೆ ಮಾತಾಗಿ ನಿನ್ನೆ ಹಲವಾರು ಘಟನೆಗಳು ನಡೆದಿದ್ದಾವೆ ರಾಜ್ಯದಲ್ಲಿ, ಕಲ್ಲು ತೂರಾಟ, ಬಸ್ ಜಾಮ್. ಅದಕ್ಕೆ ಯಾರು ಕರೆ ಕೊಟ್ಟಿರ್ತಕ್ಕಂಥ ಉದಾಹರಣೆನೂ ಇಲ್ಲ. ಯಾರು ನೀವು ಬಸ್ಸಿಗೆ ಕಲ್ಲು ನೋಡಿರೋ ಬೆಂಕಿ ಹಚ್ಚ ಹೇಳಿರ್ತಕ್ಕಂಥ ಯಾವ ಮುಖಂಡ ಈ ರಾಜ್ಯದಲ್ಲಿ ರೈತ ಹೋರಾಟಗಾರರಿಲ್ಲ. ಆಕಸ್ಮಿಕವಾಗಿ ಎಲ್ಲೋ ಘರ್ಷಣೆಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಡೆದು ಹೋಗ್ಬಿಡ್ತದೆ. ಅದನ್ನೇ ದೊಡ್ಡ ವಿಚಾರ ಮಾಡಿ ಸರ್ಕಾರ ಅದೇ ಕರೆಕ್ಟಾಗಿ ಹೇಳೋದ್ರು, ಸರ್ಕಾರದವರೇ ಪ್ರಚೋದನೆ ಮಾಡಿ ಇವರು ಅದರಲ್ಲೆಲ್ಲ ಪ್ರಸಿದ್ಧ ನಿಸೀಮ್ರು ಇವರು ಬೇರೆ ಬೇರೆ ಹೋರಾಟ ಕರೆದಕ್ಕಂಥ ಸಂದರ್ಭದಲ್ಲಿ ಬಿಜೆಪಿಯವರು ಎಷ್ಟು ಬಸ್ ಸುಟ್ಟು ಹಾಕಿದ್ದಾರೆ, ಎಷ್ಟು ಅಮಾಯಕರು ಅದಕ್ಕೆ ಪ್ರಾಣ ಬಿಟ್ಟಿದ್ದಾರೆ ಅಂತ ಇವರ ಮೆಲುಕು ಹಾಕಬೇಕಾಗ್ತದೆ. ಎಲ್ಲೋ ನಡೆದಂತ ವಿಚಾರಕ್ಕೆ ಏನೋ ಜಸ್ಮಾ ಜಾರಿ ಮಾಡ್ತೀವಿ, ಯಸ್ಮಾನ ಕೋಡಿಹಳ್ಳಿಯವ್ರ ನೇತೃತ್ವ ವಹಿಸಿರೋ ಅಂದ ತಕ್ಷಣ ಅವರಿಗೆ ಬೆದರಿಸಕ್ಕೆ ಅದು ಏನೇನು ಲಾಸ್ ಆಗಿದೆ ಅದನ್ನೆಲ್ಲ ನಿಮ್ಮ ಮೇಲೆ ಹಾಕ್ತೀವಿ ಅಂತ ಇವತ್ತು ಒಂದು ಗೂಬೆ ಕೂರಿಸ್ತಕ್ಕಂಥ ವ್ಯವಸ್ಥೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಎಚ್ಚರಿಕೆಯಿಂದ ಇರ್ಬೇಕಾದ ಸನ್ಮಾನ್ಯ ಯಡಿಯೂರಪ್ಪನವರೇ, ನೀವು ಲಕ್ಷ ಅಲ್ಲ ಕೋಟಿ ಅವರಿಗೆ ಫೈನ್ ಹಾಕಿ ಇಡೀ ರಾಜ್ಯದ ಜನ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿಕ್ಕೆ ಇದು ಈ ರಾಜ್ಯದ ರೈತರು ಅಳುವಿನ ಪ್ರಶ್ನೆ, ಈ ರಾಜ್ಯದ ಕಾರ್ಮಿಕರ ಪ್ರಶ್ನೆ ಆಗಿದೆ. ನೀವು ರಾಜಕಾರಣದಿಂದ ಚೆಲ್ಲಾಟ ಮಾಡಿದಂತ ಬೇರೆ ಬೇರೆ ವಿಚಾರಗಳನ್ನ ಇವತ್ತು ನೋಡ್ತಾ ಇದ್ದೀವಿ. ಪಾಪ ಹೆಣ್ಮಕ್ಳು ಎಲ್ಲಿ ಕೂತಿದ್ದಾರೆ, ಅವ್ರಿಗೆ ರಕ್ಷಣೆ ಕೊಡಿ ಅದನ್ನ ನಿಮ್ ಕೈಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದ್ ಸಣ್ಣ ವಿಚಾರ ನಿಮ್ಗೆ ತಿಳಿಸ್ತೀನಿ. ದೆಹಲಿಯಲ್ಲಿ ನಿಮ್ಮ ಮಹಿಳೆ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿರತಕ್ಕಂಥ ಮಹಿಳೆ ಕಂಗನಾ ರನಾಲ್ಡ್, ಆ ಕಂಗನಾ ರನಾಲ್ಡ್ ನಿಮ್ಗೆ ವೈಪ್ರೆಸ್ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಆಗ್ತದೆ, ಇಲ್ಲಿರ್ತಕ್ಕಂಥ ಮಹಿಳೆಯರಿಗೆ ನಿಮ್ ರಕ್ಷಣೆ ಕೊಡ್ಲಿಕ್ಕೆ ಆಗಲ್ಲ ಸ್ವಾಮಿ. ಅವಳು ರೈತರನ್ನ ಭಯೋತ್ಪಾದಕ ಅಂತ ಕರೀತಾಳೆ, ಹೋರಾಟಗಾರರನ್ನ ಭಯೋತ್ಪಾದಕ ಅಂತ ಕರೀತಾರೆ. ಇದೇ ತರ ಹೋರಾಟ ಡೆಲ್ಲಿಲೂ ಆಗ್ತಿದೆ. ಖಾಲಿಸ್ತಾನ್ ಅವ್ರು ಬೆಂಬಲ ಮಾಡ್ತಿದ್ದಾರೆ, ಪಾಕಿಸ್ತಾನ ಅವ್ರು ಬೆಂಬಲ ಮಾಡ್ತಿದ್ದಾರೆ. ಇವರ ತಂತ್ರ ಇದು ಬಿಜೆಪಿ ಅವ್ರದ್ದು. ಇನ್ನಾಳೆಯಿಂದ ಇವ್ರ ನೇತೃತ್ವದ ಹೋರಾಟಕ್ಕೆ ಇನ್ಯಾವುದೇ ಲೇಪ ಹಚ್ತಾರೋ ಗೊತ್ತಿಲ್ಲ. ಅದಕ್ಕೂ ಏನು ಹೇಸ್ತಕ್ಕಂಥ ಬಿಜೆಪಿ ಅವರಲ್ಲ, ಯಾವ್ದೋ ಒಂದು ಹಿಂದ್ಗಡೆಯಿಂದ ಸಂಘಟನೆ ಬೆಂಬಲ ಮಾಡ್ತಿದೆ, ದುಡ್ಡು ಕೊಡ್ತಿದೆ ಅಂತ ಹೇಳಿಕ್ಕೂ ನಾಲಾಯಕಿ ಬಿಜೆಪಿಯ ಮುಖಂಡರುಗಳು. ಇಂಥದ್ನೆಲ್ಲ ನಾವು ನೀವು ಮುಂದಿನ ದಿನಗಳಲ್ಲಿ ಸಹಿಸ್ಕೊಳ್ಬೇಕಾಗ್ತದೆ. ಈ ಹೋರಾಟ ನಿಲ್ಸೋ ಪ್ರಶ್ನೆ ಇಲ್ಲ. ನಿಮಗೆಲ್ಲ ಮನಸ್ತೃಪ್ತಿಯಾಗಿ ನಿಮ್ಗೆ ಸರಿ ಅಂತ ಕಾಣಿಸಾಗ ನಿಮ್ಮ ನಾಯಕರು ಇವತ್ತೇನು ಗೌರವ ಅಧ್ಯಕ್ಷರ ಮಾಡ್ಕೊಂಡಿದ್ರ ಆ ನಾಯಕರ ಮುಖಾಂತರ ಈ ಸಂಧಾನ ಆಗ್ಬೇಕಾಗ್ತದೆ. ಹಾಗೇ ಆಗ್ತದೆ ನಮಗೂ ಖಾತ್ರಿ. ಕೊನೆಯದಾಗಿ ಒಂದು ತುಣುಕನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಸ್ನೇಹಿತರೆ. ನಿಮ್ಗೆಲ್ಲ ಇವಾಗ ಒಂದು 12,000 13,000 ಕೊಡ್ಲಿಕ್ಕೆ ಓದಾಡ್ತಾ ಇದ್ದಾರೆ. 12-13,000 ಕೊಡ್ಲಿಕ್ಕೆ ಈ ರಾಷ್ಟ್ರದ ಅದು ಒಂದು ಹೋರಾಟದ ಭಾಗ. ನಿಮ್ಮ ಬೇಡಿಕೆ ಅದು ಈಡೇರೋವರೆಗೂ ನೀವು ಹೋರಾಟ ಮಾಡ್ತಕ್ಕೆ ನಿಮ್ಗೆ ಹಕ್ಕಿದೆ. ಇವತ್ತು ನಿನ್ನೆ ನಮ್ಮ ಪಕ್ಷದ ಸಿದ್ದರಾಮಯ್ಯರು ಇರ್ಬೋದು, DK ಅವರು ಇರ್ಬೋದು, ಬಂದು ನಿಮ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರನ್ನು ನಾವು ಬಿಡೋದಿಲ್ಲ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರು ಪಟ್ಟಿ ಹಿಡಿದು ಮಾಡಿಸ್ತಕ್ಕಂಥ ವ್ಯವಸ್ಥೆ ನಾವು ಜವಾಬ್ದಾರಿ ಕಾಣ್ತೀವಿ. ಒಂದ್ ವೇಳೆ ಅವರು ಮಿನಮೇಷ ಮಾಡಿದ್ರು ಸಹ ನಮ್ಗೆ ರಾಹುಲ್ ಗಾಂಧಿ ಅವರು ಆದೇಶ ಕೊಟ್ಟಿದ್ದಾರೆ, ಮೊದಲು ರೈತರು, ಮೊದಲು ಕೃಷಿಕರು, ಮೊದಲು ಕಾರ್ಮಿಕರು, ನಂತರ ಪಕ್ಷ ಅಂತ. ಅವರ ವಿರೋಧನೂ ಸಹ ಏನೋ ಮಾಡಲಿಲ್ಲ ಅಂದ್ರೆ ಹೋರಾಟ ಮಾಡಿ ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಇವತ್ತು 13,000 ಕೊಡ್ಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಸಾಕಷ್ಟು ಖರ್ಚು ವೆಚ್ಚ ನಿಮ್ಮಲ್ಲಿದೆ. ಆದ್ರೆ ಈ ರಾಷ್ಟ್ರದ ಪ್ರಧಾನ ಮಂತ್ರಿ ಅವರು 2014ರಲ್ಲಿ ಒಂದು ತುಣುಕು ಹೇಳಿಕೆ ಕೊಟ್ಟರು, 15 ಲಕ್ಷ ನಿಮ್ಮ ಅಕೌಂಟ್ನಿಗೆ ಹಾಕ್ತೀನಿ ಅಂತ. ಎಲ್ಲರೂ ಉಂಟೆ ಸ್ವಾಮಿ ಇಂಥ ಹೇಳಿಕೆ ಕೊಟ್ಟಿರ್ತಕ್ಕಂಥ ರಾಷ್ಟ್ರದ ಪ್ರಧಾನ ಮಂತ್ರಿ ಅವರು. ಅವರ ಮುಖ್ಯಮಂತ್ರಿಗೆ ಹೇಳಿ ಈ ಸಂಬಳವನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ಏನು ಸರ್ಕಾರಿ ಗೌರ್ಮೆಂಟ್ ನೌಕರಿಗೆ ಏನು ಸಿಗ್ತಾ ಇದೆ ಸವಲತ್ತುಗಳು ಅದನ್ನೆಲ್ಲ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲ್ವಾ ಸ್ನೇಹಿತರೆ? ಅಂತ ಒಂದು ಪಕ್ಷದ ಪ್ರಧಾನ ಮಂತ್ರಿಗಳು ಹೇಳಿರ್ತಕ್ಕಂಥ ಒಂದು ತುಣುಕನ್ನು ಹೇಳಿ ಅದು ಮನೆ ಚರ್ಚೆ ಆಗ್ಬೇಕಾಗ್ತದೆ. ನೌಕರರು ಇವತ್ತು
ಅವ್ರು ಹೇಳಿದ ಒಂದು ತುಣುಕನ್ನ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೀನಿ. 15 ಲಕ್ಷದ ವಿಚಾರವಾಗಿ ಅವ್ರು ಹೇಳಿರ್ತಕ್ಕಂಥ ಒಂದು ತುಣುಕು. मेरा प्यारा देशवासियों, भाइयों बहनों, मुझे एक बार मौका दो, मुझे एक बार मौका दो, मुझे एक बार इस देश का प्रधानमंत्री बनाओ। 100 दिन के अंदर विदेश के बचा हुआ पूरा काला धन इस देश को लाके प्रति नागरिक अकाउंट में 15 लाख डालूंगा। ನಾಚಿಕೆ ಆಗಬೇಕಾಗ್ತದೆ ಇವರಿಗೆ. ಮೊದಲು 15 ಅಲ್ಲ 20,000 ನಮ್ಮ ನೌಕರಿ ಕೊಡಕ್ಕೆ ಮನ್ಸು ಮಾಡಿ ಆಮೇಲೆ ನಿಮ್ಮ 15 ಲಕ್ಷ ತಾಣಕ್ ನಾವು ಬರ್ತೀವಿ. ಜೈ ಜೈ